ಈ ಆಡಿಯೋ ನೀವು ಕೇಳ್ತಾ ಇದ್ದೀರಿ ಅಂತ ಅಂದರೆ ಅದ್ರ ಹಿಂದೆ ಒಂದು ಆಳವಾದ ಉದ್ದೇಶ ಇದೆ. ನಿಜ ಹೇಳ್ತಾ ಇದ್ದೀನಿ, ಈ ಆಡಿಯೋ ಕೇವಲ ಮೋಟಿವೇಶನ್ ಅಲ್ಲ, ಇದೊಂದು ವಾರ್ನಿಂಗ್. ಈ ದೇಶದಲ್ಲಿ ಯುವಕರ 20-30 ನಡುವಿನ ವಯಸ್ಸು ಯಾಕೆ ಹಾಳಾಗ್ತಾ ಇದೆ ಗೊತ್ತಾ? ಅದರ ಹಿಂದೆ ಇರುವಂತಹ ಬಿಗ್ಗೆಸ್ಟ್ ರೀಸನ್ ಏನು ಗೊತ್ತಾ? ಆಲ್ಕೋಹಾಲ್ ಅಲ್ಲ, ಡ್ರಗ್ಸ್ ಅಲ್ಲ, ಬ್ಯಾಡ್ ರಿಲೇಷನ್ಶಿಪ್ಗಳು ಕೂಡ ಅಲ್ಲ. ಬಟ್ ದ ರಿಯಲ್ ರೀಸನ್ ಈಸ್ ಲಿಮಿಟ್ಲೆಸ್ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪ್ರೇಷನ್. ಲಿಮಿಟ್ ಇಲ್ಲದೆ, ಟಾರ್ಗೆಟ್ ಇಲ್ಲದೆ UPSC, SSC, ಬ್ಯಾಂಕಿಂಗ್, ರೈಲ್ವೇಸ್, SDA, FDA, PSI, PC ಎಟ್ಸೆಟ್ರಾ ಎಕ್ಸಾಮ್ಗಳಿಗೆ ಓದೋದು. 4-5 ವರ್ಷ ಪ್ರಯತ್ನ ಪಟ್ಟು ಅಲ್ಲಿಗೆ ನಿಲ್ಲಿಸಿಬಿಡೋದು. ಇದು ಇವತ್ತಿನ ಯುವಕರ ಜೀವನವನ್ನು ವಿಷದ ರೀತಿಯಲ್ಲಿ ನಾಶ ಮಾಡ್ತಾ ಇದೆ. ನೀವೇನಾದರೂ ಇನ್ನೂ 4-5 ವರ್ಷಗಳಿಂದ ಇದೇ ಹಾದಿಯಲ್ಲಿದ್ದರೆ ನೀವು ಪ್ರಿಪೇರ್ ಮಾಡ್ತಾ ಇಲ್ಲ. ಯು ಆರ್ ಹೈಡಿಂಗ್. ನೀವು ತಪ್ಪಿಸ್ಕೊಳ್ತಾ ಇದ್ದೀರಿ, ರೆಸ್ಪಾನ್ಸಿಬಿಲಿಟಿಯಿಂದ ತಪ್ಪಿಸ್ಕೊಳ್ತಾ ಇದ್ದೀರಿ, ರಿಸ್ಕಿಂದ ತಪ್ಪಿಸ್ಕೊಳ್ತಾ ಇದ್ದೀರಿ, ರಿಯಲ್ ಲೈಫಿಂದ ತಪ್ಪಿಸ್ಕೊಳ್ತಾ ಇದ್ದೀರಿ. ಕಮಾನ್, ಟೆಲ್ ಮಿ, ನಿಮ್ಮ ವಯಸ್ಸೆಷ್ಟು? 20, 22, 25, 27, 29? ಡಿಯರ್ ಫ್ರೆಂಡ್, ನಿಮ್ಮ ವಯಸ್ಸು ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ. ಪ್ರತಿ ವರ್ಷ ನಿಮ್ಮ ಎನರ್ಜಿ ಕಡಿಮೆ ಆಗ್ತಾ ಇದೆ, ನಿಮ್ಮ ಬ್ರೈನಿನ ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗ್ತಾ ಇದೆ. ಆದರೆ ನೀವು ನೋಡಿದ್ರೆ ಅದೇ ಕೋಣೆಯಲ್ಲಿ, ಅದೇ ಪುಸ್ತಕದೊಂದಿಗೆ, ಅದೇ ನೋಟ್ಸ್ಗಳೊಂದಿಗೆ, ಅದೇ PDF ಕಲೆಕ್ಟ್ ಮಾಡ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದೀರಿ. ನೀವು ಇದನ್ನು ಡಿಸಿಪ್ಲಿನ್ ಅಂತ ಕರಿತೀರಾ? ನೋ, ಇದು ಡಿಸಿಪ್ಲಿನ್ ಅಲ್ಲ, ಇದು ಭಯ. ಇದೊಂದು ಭಯ, ಜಾಬ್ ರಿಜೆಕ್ಷನ್ ಮಾಡ್ತಾ ಇರೋವಂಥ ಒಂದು ಭಯ. ಇಂಟರ್ವ್ಯೂಗೆ ಹೋದರೆ ನಾನು ಫೇಲ್ ಆಗ್ತೀನಿ ಅನ್ನೋಂಥ ಭಯ, ರಿಯಲ್ ಕಾಂಪಿಟೇಷನ್ನ ಭಯ. ಹಾಗಾಗಿ ಸರ್ಕಾರಿ ನೌಕರಿಗಂತಾನೆ ಕುಳಿತುಕೊಂಡು 4-5 ವರ್ಷ ವೇಸ್ಟ್ ಮಾಡ್ತಾ ಇದ್ದೀರಿ ಹೊರತು 1-2 ವರ್ಷ UPSC ಅಥವಾ KPSC ಅಥವಾ ಮತ್ಯಾವುದೋ ಪರೀಕ್ಷೆಗಳಿಗೆ ತಯಾರಿ ಮಾಡಿ ಆಮೇಲೆ ನೀವು ಪ್ರೈವೇಟ್ ಕಡೆಗೆ ತಲೆನೇ ಹಾಕ್ತಾ ಇಲ್ಲ. ಯಾಕಂದರೆ ನಿಮ್ಮಲ್ಲಿ ಒಂದು ಭಯ ಇದೆ. ಹಾಗಾಗಿನೇ ನೀವು ಸೇಫ್ ಆಗಿರುವಂಥ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಿ. ನಿಮ್ಮಲ್ಲಿ ಡೇಂಜರಸ್ ಆಗಿರುವಂಥ ಒಂದು ಗ್ರೋತ್ ಕಡೆಗೆ ಗಮನ ಹರಿತಾ ಇಲ್ಲ. ನಿಮಗೆ ಸಮಯ ಅನ್ನೋದು ಹಣದ ಥರ ಕಾಣ್ತಾ ಇಲ್ಲ. ಯು ಆರ್ ವೇಸ್ಟಿಂಗ್ ಇಟ್ ಎವ್ರಿ ಡೇ. ಹಣ ಮತ್ತೆ ಬರ್ಬೋದು ನಿಮಗೆ. ಆದರೆ ನಿಮ್ಮ ಈ ಎನರ್ಜಿ ಇರುವಂಥ ಈ ಸಮಯ ಇದೆಯಲ್ಲ, ಈ ಅದ್ಭುತವಾದಂತಹ 20, 21, 22, 23, 24, 25 ವರ್ಷಗಳಿದೆಯಲ್ಲ, ಇದು ವಾಪಸ್ ಬರೋದಿಲ್ಲ. ಈ 20-30 ವರ್ಷದ ನಡುವಿನ ನಿಮ್ಮ ಎನರ್ಜಿ ಏನಿದೆ ನೋಡಿ, ಇದು ನಿಜವಾದ ಬಂಡವಾಳ. ಈ ಸಮಯದಲ್ಲೇ ನೀವು ಎಕ್ಸ್ಪರಿಮೆಂಟ್ ಮಾಡಬೇಕು. ಆದರೆ ಏನು ಮಾಡ್ತಾ ಇದ್ದೀರಿ? ನಾನು ಕೂಡ ನಿಮ್ಮ ಹಾಗೇನೇ ಇದ್ದೆ. ನಾನು ಕೂಡ 4-5 ವರ್ಷ ಇದರಲ್ಲೇ ಸಮಯವನ್ನು ಹಾಳು ಮಾಡಿದೆ. ಬಟ್ ಆವಾಗ ನನಗೆ ಅರಿವಾಯಿತು, ನೋ, ಬರೀ ನಾನೊಬ್ಬನೇ ಅಲ್ಲ, ಇಡೀ ಕರ್ನಾಟಕದ ವಿದ್ಯಾರ್ಥಿಗಳು ಇದರಲ್ಲಿ ನರಳ್ತಾ ಇದ್ದಾರೆ. 4-5 ವರ್ಷ ಈ ಥರ ನಮ್ಮ ವಿದ್ಯಾರ್ಥಿಗಳು ಹಾಳು ಮಾಡಬಾರ್ದು ಅನ್ನುವಂತಹ ಕಾರಣಕ್ಕೇ ಪಾಂಚಜನ್ಯ IAS ನಾವು ಆರಂಭ ಮಾಡಬೇಕಾಯಿತು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಮೊದಲ 2 ವರ್ಷ ಸಂಪೂರ್ಣವಾಗಿ ನಿಮ್ಮ ಎನರ್ಜಿಯನ್ನು, ನಿಮ್ಮ ಏಕಾಗ್ರತೆಯನ್ನು ಎಲ್ಲವನ್ನೂ ಕೂಡ ನಿಮ್ಮ ತಯಾರಿ ಮೇಲೇ ಹಾಕಿ ಆಮೇಲೆ ನೀವು ಎಕ್ಸ್ಪರಿಮೆಂಟ್ ಮಾಡಬೇಕು. ಯು ಹ್ಯಾವ್ ಟು ಡೂ ಎಕ್ಸ್ಪರಿಮೆಂಟ್ಸ್. ನೀವು ಫೇಲ್ ಆಗಬೇಕು, ನೀವು ಕಲಿಬೇಕು, ನೀವು ಅರ್ನ್ ಮಾಡಬೇಕು, ನೀವು ಗ್ರೋತ್ ಆಗಬೇಕು. ಇದು ನನ್ನ ಕನಸು. ಆದರೆ ನೀವು ನೋಡಿದ್ರೆ ಏನು ಮಾಡ್ತಾ ಇದ್ದೀರಿ? ಒಂದೇ ಎಕ್ಸಾಮ್ ಮೇಲೆ ಫೋಕಸ್ ಮಾಡ್ಕೊಂಡು ಕೂತ್ಕೊಂಡು ಗ್ಯಾಂಬಲ್ ಮಾಡ್ತಾ ಇದ್ದೀರಿ, ಜೂಜಾಟವನ್ನು ಆಡ್ತಾ ಇದ್ದೀರಿ. ಒಂದೇ ರ್ಯಾಂಕ್, ಒಂದೇ ಲಿಸ್ಟ್, ಒಂದೇ ನೋಟಿಫಿಕೇಷನ್. ಪ್ರತಿ ವರ್ಷ 1,00,000 ಜನ ಬರ್ತಾರೆ, 1,000 ಜನ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಾರೆ, 100 ಜನ ಮೇನ್ಸ್ ಕ್ಲಿಯರ್ ಮಾಡ್ತಾರೆ. ಜಾಬ್ ಪಡೆಯೋರು ಕೇವಲ ಬೆರಳೆಣಿಕೆಯಷ್ಟು ಜನ. ಇನ್ನು ಉಳಿದಿರೋರು ಶಾಂತವಾಗಿ ಮಾಯವಾಗಿಬಿಡ್ತಾರೆ. ಆತ್ಮೀಯರೇ, ಗಮನ ಇಟ್ಕೊಂಡು ಕೇಳಿ. ಒಬ್ಬ ಒಂದು ಸಣ್ಣ ಹೋಟೆಲ್ ಬಿಸ್ನೆಸ್ಸನ್ನು 1ನೇ ವರ್ಷ ಆರಂಭ ಮಾಡ್ತಾನೆ. 2ನೇ ವರ್ಷಕ್ಕೆ ಆತ ಮತ್ತೊಂದು ಹೋಟೆಲನ್ನು ಆರಂಭ ಮಾಡ್ಬೋದು, ಅಥವಾ 4-5 ವರ್ಷ ಆದಮೇಲೆ ಒಂದು ದೊಡ್ಡ ರೆಸ್ಟೋರೆಂಟನ್ನು ಕಟ್ತಾನೆ ಆತ. ಆದರೆ ನೀವು 1ನೇ ವರ್ಷದಲ್ಲಿ ಹೇಗಿದ್ದರೂ ಈಗಲೂ ಕೂಡ ಹಾಗೇ ಇರಬೇಕಾಗುತ್ತೆ. ಇದಕ್ಕೆ ಕಾರಣ ನೀವು ಫೋಕಸ್ ಮಾಡಿದ್ದು ಬರೀ ಗೌರ್ಮೆಂಟ್ ಎಕ್ಸಾಮ್ ಮೇಲೆ. ನೋ, ಇಟ್ ಈಸ್ ನಾಟ್ ಎಟ್ ಆಲ್ ಗುಡ್. ಹಾಗಾಗಿ ನೀವು ಮೊದಲ 2 ವರ್ಷ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡಿ, ಆಮೇಲೆ ನಿಮ್ಮ ಸ್ಕಿಲ್ಗಳ ಮೇಲೆ ನೀವು ಫೋಕಸ್ ಮಾಡಬೇಕಾಗತ್ತೆ. ಇಟ್ ಈಸ್ ಕಂಪಲ್ಸರಿ, ಇಟ್ ಈಸ್ ನೆಸಸರಿ. ಮೊದಲಿನವ್ರು ಹೇಳ್ತಾ ಇದ್ರು ಪ್ಲ್ಯಾನ್ ಬಿ ಬೇಡ ಅಂತ, ಬಟ್ ಇಟ್ ಈಸ್ ನೆಸಸರಿ. ನಾವು ಈಗ ಅಗತ್ಯವಾಗಿದೆ. ಯಾಕಂತ ಅಂದರೆ ಈ ಪರೀಕ್ಷೆ ಬರೆದ ಮೇಲೆ ನೀವು ಪಾಸ್ ಆಗ್ತೀರಿ ಅನ್ನೋದನ್ನೇ ಜನ ನೋಡ್ತಾರೆ ಹೊರತು ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಿ ಅನ್ನೋದನ್ನು ಯಾರೂ ನೋಡೋದಿಲ್ಲ. ಇದರ ಅರ್ಥ ನೀವು ಮೂರ್ಖರ ಅಥವಾ ನೀವು ಸೋತವರ? ನೋ, ನೀವು ಸೋತಿಲ್ಲ. ಆದರೆ ನಿಮಗೆ ಗೆಲುವು ಸಿಕ್ಕಿಲ್ಲ. ನಿಮ್ಮನ್ನು ಹೊಗಳೋರು ಯಾರೂ ಇರೋದಿಲ್ಲ, ನಿಮ್ಮನ್ನು ಸಪೋರ್ಟ್ ಮಾಡೋರು ಯಾರೂ ಇರೋದಿಲ್ಲ. ಹಾಗಾಗಿ ದಯವಿಟ್ಟು ವೇಟ್ ಮಾಡಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೆಲವೊಂದು ಬಾರಿ ತುಂಬ ವರ್ಸ್ಟ್ ಆಗಿರುತ್ತೆ. 2 ವರ್ಷ ಸಾಕಲ್ವಾ? 2 ವರ್ಷ ಸಂಪೂರ್ಣವಾಗಿ ಡೆಡಿಕೇಟೆಡ್ ಆಗಿ ಪ್ರತಿದಿನ 8-10 ಗಂಟೆ ಕೊಟ್ಟರೆ ಸಾಕಲ್ವಾ ಸರ್ಕಾರಿ ಎಕ್ಸಾಮ್ಗೆ? ನಿಮಗೇನು ಅನಿಸುತ್ತೆ? ಆರಾಮಾಗಿ ರೂಮಲ್ಲಿ ಕೂತ್ಕೊಂಡು ಯಾವುದೇ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಕಂಫರ್ಟೇಬಲ್ ಆಗಿ ಇದ್ಕೊಂಡು, ಯಾವ ಬಾಸ್ ಇರೋದಿಲ್ಲ ಅಲ್ಲಿ ನಿಮಗೆ ಡೆಡ್ಲೈನ್ ಕೊಡೋಕ್ಕೆ,
ಯಾವ ಟಾರ್ಗೆಟ್ಸ್ ಇರೋದಿಲ್ಲ ಇವತ್ತೇ ಮುಗಿಸ್ಬೇಕು ಅನ್ನೋದಕ್ಕೆ. ನಿಮ್ಮನ್ನು ಯಾರೂ ರಿಜೆಕ್ಟ್ ಕೂಡ ಮಾಡ್ತಾ ಇರೋದಿಲ್ಲ. ಆರಾಮಾಗಿ ಮಲ್ಕೊಂಡು ಮಧ್ಯಾಹ್ನನೇ ಮಲ್ಕೊಂಡು ಹಗಲುಗನ್ಸು ಕಾಣ್ತಾ ಹೋಪ್ ಇಟ್ಕೊಂಡು ಎಸ್ ನಾನು ಮಾಡಬಲ್ಲೆ, ನಾನು ಅದನ್ನು ಆಗ್ತೀನಿ, ನಾನು ಇದನ್ನು ಆಗ್ತೀನಿ ಅಂತ ಇದ್ದೀರಿ. ಬಟ್ ಹೋಪ್ ಈಸ್ ಡೇಂಜರಸ್ ಇಫ್ ಯು ಡೋಂಟ್ ಪ್ರಿಪೇರ್ ವಿತ್ ಇಟ್. ನೀವು ಸರಿಯಾಗಿ ತಯಾರಿ ಮಾಡದೇ ಇದ್ದರೆ ಹೋಪ್ ಅನ್ನೋದು ನಿಮ್ಮ ಜೀವನವನ್ನು ಹಾಳು ಮಾಡಿ ಹೋಗುತ್ತೆ. ಹೋಪ್ ವಿದೌಟ್ ಆ್ಯಕ್ಷನ್ ಈಸ್ ಅ ಸ್ಲೋ ಪಾಯ್ಸನ್. ಈ ತರಹದ ಹೋಪ್ ನಿಮ್ಮನ್ನು ನಿಧಾನವಾಗಿ ಕೊಲ್ಲುತ್ತೆ. ಡ್ರೀಮ್ ಇರುತ್ತೆ, ಆದರೆ ಇಲ್ಲಿ ನಿಮ್ಮಿಂದ ಆ್ಯಕ್ಷನ್ ಇರೋದಿಲ್ಲ. ವಿಷನ್ ಇರುತ್ತೆ, ಆದರೆ ಎಕ್ಸಿಕ್ಯೂಷನ್ ಇರೋದಿಲ್ಲ. ಟೈಮ್ ಹೋಗ್ತಾ ಇರುತ್ತೆ, ಎನರ್ಜಿ ಹೋಗ್ತಾ ಇರುತ್ತೆ, ಕಾನ್ಫಿಡೆನ್ಸ್ ಹೋಗ್ತಾ ಇರುತ್ತೆ, ಲೈಫ್ ಮೂವ್ ಆಗ್ತಾ ಇರುತ್ತೆ. ಸಮಯ ಯಾರಿಗೋಸ್ಕರನೂ ಕೂಡ ಕಾಯೋದಿಲ್ಲ. ನೀವು ಮಾತ್ರ ಅದೇ ಚೇರ್ ಮೇಲೆ, ಅದೇ ರೂಮಲ್ಲಿ, ಅದೇ ಪುಸ್ತಕಗಳೊಂದಿಗೆ, ಅದೇ ಹೋಪ್ಗಳೊಂದಿಗೆ, ಅದೇ ಎಕ್ಸ್ಕ್ಯೂಸಸ್ಗಳೊಂದಿಗೆ ನೆಕ್ಸ್ಟ್ ಅಟೆಂಪ್ಟ್ಗೆ, ನೆಕ್ಸ್ಟ್ ಇಯರ್ಗೆ, ನೆಕ್ಸ್ಟ್ ನೋಟಿಫಿಕೇಷನ್ಗೆ, ನೆಕ್ಸ್ಟ್ ಮಂತ್ಗೆ, ನೆಕ್ಸ್ಟ್ ಲೈಫ್ಗೆ ವೇಟ್ ಮಾಡ್ತಾ ಇರ್ತೀರಿ. ನಿಮ್ಮ ಸ್ನೇಹಿತ ಒಂದು ಉದ್ಯೋಗ ಹಿಡ್ಕೊಂಡು ಆರಾಮಾಗಿ ಮದುವೆಯಾಗಿ ಜೀವನ ಮಾಡ್ತಿರ್ತಾನೆ. ಥಿಂಕ್ ಮಾಡಿ, ನಿಮಗೆ ಕನಸುಗಳಿಲ್ವಾ? ಸರ್ಕಾರಿ ನೌಕರಿ ಒಂದೇನಾ ಜೀವನದಲ್ಲಿ ಯಶಸ್ವಿಗೆ ಕಾರಣ ಆಗೋದು? ಬೇರೆ ಆಯ್ಕೆಗಳೇ ಇಲ್ವಾ? ಸರ್ಕಾರ ಎಷ್ಟು ಜನರಿಗಂತ ಉದ್ಯೋಗ ಕೊಡುತ್ತೆ ಹೇಳಿ? ಥಿಂಕ್ ಮಾಡಿ ನೀವೇ. ಬಟ್ ನೀವು ಸರಿಯಾಗಿ ತಯಾರಿ ಮಾಡಿದರೆ, ನೀವು 2-3 ವರ್ಷ ಚೆನ್ನಾಗಿ ಓದ್ಕೊಂಡಿದ್ರೆ ಆ ಜ್ಞಾನ ನಿಮ್ಮ ಗೆಲುವಿಗೆ ಕಾರಣ ಆಗುತ್ತೆ. ಹಾಗಾಗಿ ಈ ಲೂಪ್ ಏನಿದೆಯಲ್ಲ, ಈ ಚಕ್ರ, ಈ ವಿಷವರ್ತುಲ, ಇದರಿಂದ ಹೊರಗಡೆ ಬನ್ನಿ. ಈ ಕಂಫರ್ಟೇಬಲ್ನಿಂದ ಹೊರಗಡೆ ಬನ್ನಿ. ಈ ಡೇಂಜರಸ್ ಲೂಪ್ನಿಂದ ಹೊರಗಡೆ ಬನ್ನಿ. ಯಾಕಂತ ಅಂದರೆ ಇದು ನಿಮ್ಮ ಕನಸನ್ನು ಕೊಲ್ಲುತ್ತೆ, ಇದು ನಿಮ್ಮ ಹಸಿವನ್ನು ಕೊಲ್ಲುತ್ತೆ, ಇದು ನಿಮ್ಮ ಗುರಿಯನ್ನು ಕೊಲ್ಲುತ್ತೆ, ಇದು ನಿಮ್ಮ ಯೌವನವನ್ನು ನಾಶ ಮಾಡಿ ಒಗೆದು ಬಿಡುತ್ತೆ. ಬ್ರೇಕ್ ದಿಸ್ ಲೂಪ್, ಚೇಂಜ್ ದ ಡೈರೆಕ್ಷನ್, ಚೇಂಜ್ ದ ಐಡೆಂಟಿಟಿ. ಬರೀ ಆಸ್ಪಿರೆಂಟ್ ಆಗಿದ್ದದ್ದು ಸಾಕು. ಬದಲಾಗಿ ನಿಮ್ಮ ದಿಕ್ಕನ್ನು ಬದಲಾಯಿಸಿಕೊಳ್ಳಿ. ನೌ ಬಿಕಮ್ ಅ ಬಿಲ್ಡರ್, ಸ್ಕಿಲ್ ಬಿಲ್ಡರ್, ಇನ್ಕಮ್ ಬಿಲ್ಡರ್, ಫ್ಯೂಚರ್ ಬಿಲ್ಡರ್. ರೈಟ್ ಸ್ಟ್ರಾಟಜಿ ಈಸ್ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ 2 ವರ್ಷ ಫುಲ್ ಫೋಕಸ್ ಆಗಿ ಸೀರಿಯಸ್ ಆಗಿ ಸ್ಟಡಿ ಮಾಡಬೇಕು ವಿತ್ ರೈಟ್ ಗೈಡೆನ್ಸ್. ನೋ ಡಿಸ್ಟ್ರಾಕ್ಷನ್, ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ಗಳ ಬೇಡ. ಕ್ಲಿಯರ್ ಕಟ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ಗಳಿಲ್ಲದೆ ನೀವು ಪ್ರಯತ್ನ ಪಡಬೇಕು. ಇದರ ನಂತರ ನಿಮ್ಮ ಕರಿಯರ್ ಕಡೆಗೆ ನೀವು ಸ್ಕಿಲ್ಗಳನ್ನ ಡೆವಲಪ್ ಮಾಡ್ಕೊಂಡು ಹೋಗಬೇಕು. ಅರ್ನ್ ಇನ್ಕಮ್, ಗ್ರೋ ಕಾನ್ಫಿಡೆನ್ಸ್, ಬಿಕಮ್ ಇಂಡಿಪೆಂಡೆಂಟ್, ಬಿಕಮ್ ಸ್ಟ್ರಾಂಗ್. ನೀವು ಗಳಿಕೆಯನ್ನು ಮಾಡ್ತಾ ಇದ್ರೆ ನೀವು ಯಾರಿಗೂ ತಲೆಬಾಗೋ ಅಗತ್ಯ ಇರಲ್ಲ. ಆಗ ನಿಮ್ಮ ನಿರ್ಧಾರವನ್ನು ನೀವು ತೆಗೆದುಕೊಳ್ಬೋದು. ನೀವೊಂದು ಉದ್ಯೋಗದಲ್ಲಿದ್ದರೆ ನೀವು UPSCಗೆ 32 ವರ್ಷದವರೆಗೂ ತಯಾರಿ ಮಾಡ್ಕೊಳ್ಬೋದು, 35 ವರ್ಷದವರೆಗೂ ತಯಾರಿ ಮಾಡ್ಕೊಳ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮ ಮದುವೆಗೆ ಫೋರ್ಸ್ ಮಾಡಿದರೆ ನೀವು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡ್ಕೊಳ್ಬೋದು. ಆದರೆ ನೀವಿನ್ನೂ ಆರ್ಥಿಕವಾಗಿ ನಿಮ್ಮ ಮನೆಯವ್ರ ಮೇಲೆ ಡಿಪೆಂಡ್ ಆಗಿದ್ದರೆ ನೀವು ನಿಮ್ಮ ಮನೆಯವ್ರಿಗೂ ಭಾರ, ನಿಮಗೂ ಭಾರ, ಈ ಭೂಮಿಗೂ ಕೂಡ ಭಾರರಾಗಿರ್ತೀರಿ. ನೋ, ಚೇಂಜ್ ದ ಸಿಸ್ಟಮ್. ಕಾಲ ಬದಲಾಗಿದೆ ರೀ. ಮೊದಲು ಕನಸು ದೊಡ್ಡದಿರುತ್ತೆ, ವೆರಿ ಗುಡ್, ಫ್ಯಾಂಟಾಸ್ಟಿಕ್, ಐ ಲೈಕ್ ಇಟ್. ಬಟ್ ಬರೀ ಅದನ್ನೇ ನಂಬ್ಕೊಂಡು ಕೂತ್ಕೊಂಡು 5-6 ವರ್ಷ ಹಾಳು ಮಾಡಿದ್ರೆ ನಿಮಗೆ ಯಾರು ಏನು ತಂದು ಕೊಡೋದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿದ್ಯಾರ್ಥಿ ತುಂಬ ಓದಿದಾನೆ ಅಂತ ಕರೆದು ಯಾರು ಸನ್ಮಾನ ಮಾಡೋದಿಲ್ಲ. ಏನು ಮಾಡಿದ್ರಿ ನೀವು ಅದರಿಂದ ಅಂತ ಕೇಳ್ತಾರೆ ಜನ. ಯಾವ ಸಾಧನೆ ನಿಮ್ಮಿಂದ ಆಯಿತು ಅಂತ ಕೇಳ್ತಾರೆ. ಸೊ ಮೊದಲು ಒಂದು ಸ್ಕಿಲ್, ಮೊದಲು ಒಂದು ಜಾಬ್, ಮೊದಲು ಒಂದು ಉದ್ಯೋಗ, ಮೊದಲು ಒಂದು ಉದ್ಯಮ. ಬಿಲ್ಡ್ ಸ್ಟೆಬಿಲಿಟಿ ವಿತ್ ಕ್ಲಾರಿಟಿ, ವಿತ್ ಪವರ್. ಆವಾಗ ಬದುಕು ಬದಲಾಗ್ತಾ ಹೋಗುತ್ತೆ. ವೆಯ್ಟ್ ಮಾಡಬೇಡಿ. ಯಾಕಂತ ಅಂದರೆ ಈ ಸೋಲುಗಳು ನಿಮಗೆ ಪಾಠ ಕಲಿಸುತ್ತೆ. ಸಾಕು 2 ವರ್ಷ ಪ್ಯೂರ್ಲಿ ಡೆಡಿಕೇಟೆಡ್ ಆಗಿ ಅದಕ್ಕೆ ಕೊಟ್ಬಿಡಿ. ನೆಕ್ಸ್ಟ್ ಬಹಳಷ್ಟು ಪಾರ್ಟ್ ಟೈಮ್ ಆಪ್ಷನ್ಗಳಿದೆ ನಿಮಗೆ. ಆನ್ಲೈನ್ ಟೀಚಿಂಗ್ ಮಾಡ್ಬೋದು, ಕಂಟೆಂಟ್ ರೈಟಿಂಗ್ ಮಾಡ್ಬೋದು, ವಿಡಿಯೋ ಎಡಿಟಿಂಗ್ ಮಾಡ್ಬೋದು, ಗ್ರಾಫಿಕ್ ಡಿಸೈನಿಂಗ್ ಮಾಡ್ಬೋದು, ಟ್ರಾನ್ಸ್ಲೇಷನ್ ಮಾಡ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಪೋಸ್ಟ್ಗಳನ್ನ ಮಾಡ್ಕೊಳ್ಬೋದು, ಅಡ್ಮಿನ್ ಸಪೋರ್ಟ್ ಆಗಿ ಕೆಲಸ ಮಾಡ್ಬೋದು, ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡ್ಬೋದು. ಭಾಳಷ್ಟಿದೆ. ನೀವು ಕಣ್ಣು ತೆರೆದು ನೋಡಬೇಕು ಈ ಜಗತ್ತನ್ನು. ಹಣ ಆರಂಭದಲ್ಲಿ ನಿಮಗೆ ತುಂಬ ಚಿಕ್ಕದನಿಸುತ್ತೆ. ಯಾವುದೋ ಒಂದು ಹೋಟೆಲಲ್ಲಿ ಹೋಗಿ ಕೂತ್ಕೊಂಡು ನೀವು ಕ್ಯಾಶಿಯರ್ ಆಗಿ ವರ್ಕ್ ಮಾಡಿದರೂ ಕೂಡ ತಪ್ಪಲ್ಲ. ಯಾಕಂತ ಅಂದರೆ ಅಲ್ಲಿ ಹೋಟೆಲ್ ಬಿಸ್ನೆಸ್ಸನ್ನು ಅರ್ಥ ಮಾಡ್ಕೊಳ್ತೀರಿ ನೀವು, ಹೇಗೆ ಹೋಟೆಲ್ ನಡೆಯುತ್ತೆ ಅನ್ನೋದನ್ನು. ನಿಮಗೆ ಬರುವಂಥ ಆದಾಯ ಚಿಕ್ಕದಾಗಿದ್ದರೂ ಕೂಡ ಲರ್ನಿಂಗ್ ಇರುತ್ತಲ್ಲ, ತುಂಬ ದೊಡ್ಡದಾಗಿರುತ್ತದು. ಅಲ್ಲಿ ಸಿಗುವಂಥ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದು ಇನ್ನೂ ತುಂಬ ದೊಡ್ಡದಾಗಿರುತ್ತೆ. ಅಲ್ಲಿ ನೀವು ಗಳಿಸ್ಕೊಳ್ತಿರಲ್ಲ ನೆಟ್ವರ್ಕ್ಗಳು, ಅದಿನ್ನೂ ತುಂಬ ದೊಡ್ಡದಿರುತ್ತೆ. ನಿಮ್ಮ ಐಡೆಂಟಿಟಿ ಬೆಳೀತಾ ಹೋಗುತ್ತೆ ಅಲ್ಲಿ. ಅದರಿಂದ ನಿಮ್ಮ ಭವಿಷ್ಯ ದೊಡ್ಡದಾಗ್ತಾ ಹೋಗುತ್ತೆ. ಹಾಗಾಗಿ ಈ ಆಡಿಯೋ ಕೇಳಿದ ನಂತರ ನಿಮ್ಮ ವಯಸ್ಸನ್ನು ಒಂದು ಕಡೆ ಬರೀರಿ. ನಿಮ್ಮ ವಯಸ್ಸನ್ನು ಬರೆದು ಯಾವ್ಯಾವ ವರ್ಷಕ್ಕೆ ಯಾವ್ಯಾವ ಗುರಿಯನ್ನು ತಲುಪಬೇಕಂತ ಬರ್ಕೊಳ್ಳಿ. ಅಟ್ಲೀಸ್ಟ್ ರೈಟ್ ಒಂದು ಸ್ಕಿಲನ್ನು ಬರೀರಿ. ಆ ಸ್ಕಿಲ್ ಮೇಲೆ ನಾಳೆಯಿಂದ ಪ್ರತಿದಿನ ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ಟೈಮ್ ಹಾಕಿ. ಅರ್ಧ ಗಂಟೆ ನಾಳೆಯಿಂದಾನೆ. ಯು ಹ್ಯಾವ್ ಟು ಸ್ಟಾರ್ಟ್ ಬೈ ಟುಮಾರೋ ಇಟ್ ಸೆಲ್ಫ್. ಯಾಕಂತ ಅಂದರೆ ನೀವು ನಾಳೆ ಅಂತ ಅಂದರೆ ಅದು ಮತ್ತೆ ಇನ್ನೂ ದೂರ ಹೋಗಿಬಿಡುತ್ತೆ. ನಾಳೆ ಬರಲಿಲ್ಲ ಅಂತಂದರೆ ಅದು ಇನ್ನೂ ಮತ್ತೆ ದೂರ ಹೋಗಿಬಿಡುತ್ತೆ. ವೇಟ್ ಮಾಡ್ಕೊಂಡು ಕೂತಿರೋರಿಗೆ ಯಾವ ಗೆಲುವುಗಳು ಕೂಡ ಸಿಕ್ಕಿಲ್ಲ. ಓಕೆ, ಸೊ ಈ ವಿಡಿಯೋ ಮುಗಿದ ತಕ್ಷಣವೇ ಸಾಧ್ಯ ಆದರೆ ಪ್ರಯತ್ನ ಪಡಿ. ನಾಳೆ ನೀವು ಬರ್ಕೊಳ್ಳೇಬೇಕು. ನಿಮ್ಮ ಸ್ಕಿಲ್ ಮೇಲೆ ನೀವು ಟೈಮನ್ನು ಇನ್ವೆಸ್ಟ್ ಮಾಡ್ತಾನೆ ಹೋಗಬೇಕು. ಹಾಗೆಯೇ ನಿಮ್ಮ ಆತ್ಮೀಯರಿಗೆ, ನಿಮ್ಮ ಸ್ನೇಹಿತರಿಗೆ
ನಿಮ್ಮ ಸ್ಪರ್ಧಾರ್ಥಿಗಳಿಗೆ, ನಿಮ್ಮ ಜೊತೆ ಓದ್ತಾ ಇರುವಂಥ ನಿಮ್ಮ ಆಪ್ತ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ಸಲ್ಟ್ ಮಾಡೋಕ್ಕಲ್ಲ, ಅವರನ್ನು ಬದುಕಿಸೋಕೆ, ಅವರನ್ನು ಜಾಗೃತರನ್ನಾಗಿ ಮಾಡೋಕ್ಕೆ, ಅವರನ್ನು ಬಿಲ್ಡ್ ಮಾಡೋಕ್ಕೆ, ಅವರನ್ನು ಮೂವ್ ಮಾಡೋಕ್ಕೆ. ಇಲ್ಲಿವರೆಗೂ ಏನು ಅವರು ಕಾಯ್ಕೊಂಡು ಕೂತಿದಾರಲ್ಲ, ಆ ಕನಸಿನಿಂದನೂ ಕೂಡ ಜಗತ್ತು ತುಂಬ ವಿಶಾಲವಾಗಿದೆ ಅಂತ ಜಗತ್ತನ್ನು ಕಣ್ತರದು ನೋಡೋಕ್ಕೆ. ಒಂದು ಸ್ಮಾಲ್ ಮಾಹಿತಿನ ನಾನು ನಿಮ್ಗೆ ಕೊಟ್ಬಿಡ್ತೀನಿ. ಕೊನೆಯದಾಗಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ, ಮಿಲಿಯನ್ ಮಿಸ್ಟೇಕ್ಸ್ ಅನ್ನೋಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ನಲ್ಲಿ ಒಬ್ಬರಿದ್ದಾರೆ, ಕೆಲವೊಂದು ವಿಡಿಯೋಗಳನ್ನ ಮಾಡ್ತಿರ್ತಾರೆ. ಆ ವ್ಯಕ್ತಿ UPSCಗೆ ತಯಾರಿ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಅಷ್ಟು ಚೆನ್ನಾಗಿ ಕಂಟೆಂಟನ್ನು ರೆಡಿ ಮಾಡ್ತಾ ಇದ್ದಾರೆ. ಸೊ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಿದ್ರೂ ಕೂಡ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ನೀವು ಒಂದಲ್ಲ ಒಂದು ಕಡೆ ಯಶಸ್ವಿ ಆಗ್ತೀರಿ ಅನ್ನೋದಕ್ಕೆ ಆ ಮಿಲಿಯನ್ ಮಿಸ್ಟೇಕ್ ಅನ್ನೋಂಥ ಒಂದು ಯೂಟ್ಯೂಬ್ ಚಾನಲ್ ಉದಾಹರಣೆ. ನೀವು ಕೂಡ, ನಿಮ್ಮಲ್ಲೂ ಕೂಡ ಸ್ಕಿಲ್ಗಳಿದೆ. ಬಟ್ ಆ ಸ್ಕಿಲ್ಗಳನ್ನು ಮೊದಲು 2 ವರ್ಷ ಬೇಡ. ನಿಮ್ಮ ವಯಸ್ಸು 21-22 ಇದೆಯಾ, ಒಂದು 2 ವರ್ಷ ಡೆಡಿಕೇಟೆಡ್ ಆಗಿ UPSCಗೆ ಕೊಡಿ. ಆಮೇಲೆ ವಿತ್ ಪಾರ್ಟ್ ಟೈಮ್ ಜಾಬೇ ನೀವು ತಯಾರಿ ಮಾಡಬೇಕು. ಓಕೆ, ಇಷ್ಟು ಮಾಡಿ ದೇವರು ಒಳ್ಳೇದು ಮಾಡ್ತಾನೆ ನಿಮಗೆ. ನಿಮ್ಮ ಕನಸುಗಳು ನನಸು ಆಗೇ ಆಗುತ್ತೆ. ಬಟ್ ಅದಕ್ಕೆ ಪ್ಲ್ಯಾನಡ್ ಆಗಿ, ಸ್ಟ್ರಕ್ಚರ್ಡ್ ಆಗಿ ನೀವು ಪ್ರಯತ್ನ ಪಡ್ತಾ ಹೋಗಬೇಕಾಗತ್ತೆ. ನಿಮ್ಮಿಂದ ಅದು ಸಾಧ್ಯ ಇದೆ ಅನ್ನೋದಾಗಿದ್ದರೆ ಎಸ್, ಐ ವಿಲ್ ಟೇಕ್ ಮೈ ರೆಸ್ಪಾನ್ಸಿಬಿಲಿಟಿ, IRS ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಆಡಿಯೋದಲ್ಲಿ. ನಮಸ್ಕಾರ.